ಆಗಸ್ಟ್ 22 ಬೆಳಗ್ಗೆ. ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಇರ್ಬೇಕಾಗತ್ತೆ? ಯಾಕಂದ್ರೆ ಮನೆಯ ಒಂದು ಒಳಿತಿಗಾಗಿ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂಥದ್ದು ಮೈಂಡ್ ಸೆಟ್ ಇರುತ್ತೆ. ಆದ್ರೆ ಮಾಡುವಂತ ತಪ್ಪುಗಳು ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಈ ಹೊಸಲಿಗೆ ಅರ್ಶಿನ ಕುಂಕುಮ ಇಟ್ಟಿರೋದಿಲ್ಲ, ಹೊಸಲು ಮೇಲೆ ನಿಂತ್ಕೊಂಡು ತಲೆ ಬಾಚ್ಕೊಳ್ಳುವಂಥದ್ದು, ಲೈಟ್ ಹಾಕಿದ್ಮೇಲೆ ತಲೆ ಏನೇನೋ ತಪ್ಪುಗಳು ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಸೊ ಯಾವ್ಯಾವ ತಪ್ಪುಗಳನ್ನ ನಾವು ಮಾಡದೇ ಇದ್ರೆ ಹೆಣ್ಮಕ್ಳು ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂತ ತೊಂದರೆಗಳು ಬರೋದಿಲ್ಲ. ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಆರ್ಥಿಕ ಸಮಸ್ಯೆ ಅಂತ ಹೇಳ್ಬೋದು. ಸೊ ನಾವ್ ಹೇಗ್ ನಡ್ಕೊಂಡಾಗ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನುವಂಥದ್ದು ಬರೋದಿಲ್ಲ. ಆರ್ಥಿಕ ಸಮಸ್ಯೆ ಬರಬಾರ್ದು ಅಂತಂದ್ರೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಯಾವ ರೀತಿ ಇರ್ಬೇಕಾಗತ್ತೆ? ಯಾವ್ಯಾವ ವಸ್ತುಗಳು ಏನಾದ್ರು ಇಡಬೇರ್ದಿರೋದನ್ನ ಇಟ್ಟಿದ್ರೆ ಏನಾದ್ರು ಈ ತೊಂದರೆಗಳು ಬರಬಹುದಾ? ಏನ್ ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದರೆ ಮಹಾಲಕ್ಷ್ಮಿಯಾಗಿದ್ದು ಬಿಡಬೇಕು. ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ಇರ್ಲಿಕ್ಕೆ ನಮಗೂ ಇಷ್ಟ ಗುರುಗಳೇ. ಆದರೆ ಮನೆಯಲ್ಲಿ ಗಂಡಸರು ಮಾಡೋ ಕೆಲವು ತಲೆನೋವುಗಳು ನಂಗಿರಕ್ಕೆ ಆಗಲ್ವಲ್ಲ ಅನ್ನೋ ವಾದಗಳು ಬರ್ತವೆ. ಸಾಧ್ಯವಾದಷ್ಟು ಹೇಗೆ ನಡ್ಕೊಳ್ಬೇಕು ಅನ್ನೋದಿದೆಯಲ್ಲ. ಈಗ ನೀವು ಹೇಳಿದ್ರಿ, ಈ ಬಾಗಿಲ ಹೊಸ್ತಲ್ ಅಂತ ಏನಿದೆಯೋ ಅಲ್ಲಿ ಅರಿಶಿನ ಕುಂಕುಮ ಇಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಬಹಳ ಮುಖ್ಯ ಇದು. ಆ ಬಾಗಿಲು ನೋಡಿದ್ರೇನೆ ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೀಗಿರುತ್ತಾರೆ ಅಂತ ಹೇಳ್ಬೋದಂತೆ. ಆ ಮನೆಯ ಹೊಸಲು ನೋಡಿದ್ರೆ, ಆಚೆ ಕಡೆ ನೋಡಿದ್ರೆ ಜನ ಬಿಡಿ, ಬಂದು ಹೋಗೋರ್ನ ಬಿಡಿ, ದೇವತೆಗಳ ಪ್ರವೇಶವಾಗ್ತಕ್ಕಂಥದ್ದು ಕೂಡ ಅದನ್ನ ನೋಡಿನೇ. ಅದಕ್ಕೆ ಮನೆ ಮುಂದ್ಗಡೆ ನೀವು ನೀರನ್ನು ಹಾಕಿ, ರಂಗೋಲಿ ಹಾಕಿ, ಆ ವಸ್ತು ಏನು ಅರಿಶಿಣದಿಂದ ಬೆಳೆದು ಬಿಟ್ಟು ಆ ಕಡೆ ತಿಲಕ ಈ ಕಡೆ ತಿಲಕ ಏನಿಟ್ಟಿರ್ತೀರಿ, ಎರಡೆರಡು ಹೂ ಇಟ್ಟಿರ್ತೀರಿ, ಅದು ಶುಭ ಸಂಕೇತ. ಇದು ಸಾಧ್ಯವಾದಷ್ಟು ಹೇಗೆ ಅಂತಂದ್ರೆ ಸೂರ್ಯೋದಯಕ್ಕೆ ಮುನ್ನ ಮಾಡಿರಬೇಕು ಅಂತ ಹೇಳ್ತಾನೆ. ಸೂರ್ಯೋದಯಕ್ಕೆ ಮುನ್ನ ಮಾಡಿರಬೇಕು ಅಂದ್ರೆ ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ಮನೆಯಲ್ಲಿ ಹೀಗೆ ಇರಬೇಕು ಅನ್ನೋದು ಮಾತ್ರ ಕಟ್ಟಿಟ್ಟ ಬುತ್ತಿ. ಅವರ ಐಶ್ವರ್ಯಕ್ಕೆ ದಾರಿಯನ್ನ ಮಾಡಿಕೊಡೋದೇ. ಆದರೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಆ ಒಂದು ಸೂರ್ಯೋದಯಕ್ಕೆ ಮುನ್ನ ಎದ್ದು ನೀವೇನ್ ಮಾಡ್ತೀರಿ, ಇವೆಲ್ಲವೂ ಬಹಳ 5 ಗಂಟೆಗೆ ಎದ್ದು ಕೂಡ ಇವೆಲ್ಲ ಮಾಡ್ಕೋಬಹುದು. ನೀವು 5 ಗಂಟೆಗೆ ಎದ್ದು ಇವೆಲ್ಲ ಮಾಡ್ಕೊಳ್ತಾ, ನೀವು ಗೊತ್ತಿರ್ತಾರಲ್ಲ, ಸಾಮಾನ್ಯವಾಗಿ ಮಾಡ್ಕೊಳ್ತಿರ್ತಾರೆ. ಯಾರೋ ಬಹುಶಃ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಅವ್ರು ಇವ್ರು ಮಾಡ್ತಿರ್ತಾರೆ, ಅದಕ್ಕೆ ಎಕ್ಸ್ಕ್ಯೂಸ್ ಇದೆ. ಈಗ ಆಗ ನಾವು ಮಾಫ್ ಕೊಡ್ಬೋದು ಅದಕ್ಕೆ. ಅದು ಎಲ್ಲಾ ದಿನಗಳು ಅಲ್ಲ, ಹೀಗಿರ್ಬೇಕು. ಆಮೇಲೆ ಮನೆಯಲ್ಲಿ ನೀವು ಹೇಳಿದಾಗೆ ಸಾಯಂಕಾಲ ತುಂಬಾ ಅಲಂಕಾರ ಮಾಡ್ಕೊಳ್ಳೋದು, ಆಮೇಲೆ ಅದು ತೆಗೆದಿರ್ತಕ್ಕಂಥ ಕೂದಲು ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಬಿದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ನೀವು ಮೊನ್ನೆ ಕೇಳಿದ ಪ್ರಶ್ನೆ, ಈಗೇನು ಆ ಒಂದು ಸಮುದ್ರ ಮಥನವನ್ನ ಮಾಡುವಾಗ ಆ ಅಮೃತಕ್ಕಾಗಿ ಅಲ್ಲಿ ವಿಷ ಬಂತು. ಆಮೇಲೆ ಜ್ಯೇಷ್ಠಾದೇವಿ ಬರ್ತಾಳೆ, ಜ್ಯೇಷ್ಠಾದೇವಿ ಬಂದಿರ್ತಾಳೆ, ದೇವತೆಗಳು ಭಯ ಪಡ್ತಾರೆ. ನಾನು ಬಂದಿದ್ದೀನಿ, ನೀವೆಲ್ಲ ಹೇಳಿ ನಾನು ಎಲ್ಲಿರ್ಬೇಕು ಅಂತ. ಆವಾಗ ದೇವತೆಗಳು ಭಯ ಪಡ್ತಾರೆ. ಎಲ್ಲಿ ಹೇಳೋದು? ಇಂಥ ಮನೇಲಿ ನೀನಿರು ಅಂತ ದೇವತೆಗಳು ಹೇಳ್ತಾರಂತ. ಪದ್ಮಪುರಾಣದಲ್ಲಿ ಹೇಳಿದೆ, ನೀನ್ ಎಲ್ಲಿರ್ಬೇಕು ಜ್ಯೇಷ್ಠಾದೇವಿ ಅಂತಂದ್ರೆ ಮೈನಸ್, ಜ್ಯೇಷ್ಠಾದೇವಿ ಅಂತಂದ್ರೆ ಕೆಟ್ಟದ್ದು, ಜ್ಯೇಷ್ಠಾದೇವಿ ಅಂತಂದ್ರೆ ಅಮಂಗಳ, ಜ್ಯೇಷ್ಠಾದೇವಿ ಅಂತಂದ್ರೆ ಅತ್ತೆ. ಇಷ್ಟೆಲ್ಲ ಇನ್ನು ಬೇಕಾದಷ್ಟು ಹಾಕೊಳ್ಳಿ ನೀವು, ದಾರಿದ್ರ್ಯಕ್ಕೆ ಹತ್ತಿರದವೆಲ್ಲ ಕೂಡ. ಅದಕ್ಕಾಗಿ ಎಲ್ಲಿ ಯಾವ ಮನೇಲಿ ಯಥೇಚ್ಛ ಕೂದಲುಗಳು ಬಿದ್ದಿರುತ್ತೋ ಆ ಜಾಗದಲ್ಲಿ ನೀನಿರು. ಯಾವ ಮನೆ ದುರ್ವಾಸನೆಯಿಂದ ಕೂಡಿರುತ್ತೋ ಆ ಮನೇಲಿ ನೀನಿರು. ಯಾವ ಮನೆಯಲ್ಲಿ ಯಾವಾಗ್ಲೂ ನರೋ ಅಂತ ಅಳಿತಿರ್ತಾರೋ, ರೋಗ ರುಜಿನಗಳು ಅಂತ ತುಂಬಾ ಕದನ ಆಗ್ತಾ ಇರ್ತಾರೆ, ಜಗಳ ಕದನ, ಆ ಮನೆಯಲ್ಲಿ ನೀರು ಅಂತ ಹೇಳಿರ್ತಾಳೆ. ಸರಿ ಆಯ್ತು ಅಂತೇಳಿ ಆ ಒಂದು ಜ್ಯೇಷ್ಠ ಅಲ್ಲಿ ಬರ್ತಾಳಂತೆ, ಅಲ್ಲೆಲ್ಲ ಹರಡ್ಕೊಂಡಿರ್ತಾಳಂತೆ. ಅದಕ್ಕಾಗಿ ಮನೆಯ ಶುಚಿತ್ವ ಬಹಳ ಪ್ರಾಮುಖ್ಯತೆ. ನನ್ನ ಪ್ರಕಾರ ಎಲ್ಲರೂ ಕೊಡ್ತಾರೆ, ಬಹಳ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಈಗ ಎಚ್ಚೆತ್ಕೊಂಡು ನೀವು ಇಟ್ಕೊಳ್ಳಬೇಕಾಗಿರುತ್ತೆ. ಆಮೇಲೆ ಮುರಿದ ವಸ್ತುಗಳು ಯಾವುದೋ ಒಂದು, ಈ ಬಕೆಟ್ ಮುರಿದೋಗಿರುತ್ತೆ, ಜಗ್ ಮುರಿದಿರುತ್ತೆ, ಹಾಗೇ ಮೇಂಟೈನ್ ಮಾಡ್ತಿರ್ತಾರೆ. ಆ ಕನ್ನಡಿ ಮುರಿದೋಗಿರುತ್ತೆ, ಸ್ವಲ್ಪ ಸೈಡ್ಗೆ ಟೇಪ್ ಹಾಕೋದು, ಈ ತರದೆಲ್ಲ ಬಿಡಬೇಕು. ಇದೆಲ್ಲ ಮಾಡ್ಲೇಬಾರದು. ಅದು ವಾಚ್ ನಿಂತಿರುತ್ತೆ. ಆದ್ರೆ ಆಮೇಲೆ ನೀವು ಹಾಸಿಗೆ ದಿಂಬೆಲೆ ಇದೆಯಲ್ಲ, ಪ್ರತಿ ವಾರಕ್ಕೊಮ್ಮೆ ವಾಶ್ ಮಾಡ್ತಾನೆ ಇರ್ಬೇಕು. ನೀವು ತಿಂಗಳ ಟೈಮೇ ತಗೊಳ್ಬಾರ್ದು.
ಬಹಳಷ್ಟು ಅಲ್ಲಿ ಜ್ಯೇಷ್ಠರೇ ಅಲ್ಲಿ ಒಕ್ಕರ್ಸ್ಕೊಳ್ತಾಳೆ ಅಂತ ತುಂಬಾ ಇದೆ. ಅದಕ್ಕಾಗಿ ಶುಚಿತ್ವಕ್ಕೆ ಬಹಳ ಒತ್ತು ಕೊಡಬೇಕು. ನಿಮ್ಮ ಮನೆಯಲ್ಲಿ ಘಮಘಮಿಸುವ ಪರಿಮಳವಿರಬೇಕು. ಅದೊಂದು ರೀತಿ ಆಗ ಗಮಿಸ್ತಾ ಇರುತ್ತೆ ನೀವು ಇಟ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ. ದೇವ್ರ ಮನೆ ಅಂತ ನೋಡಿದ್ರೆ ಇನ್ನು ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಇಟ್ಟಿರ್ಬೇಕು. ಕಳೆಯಾಗಿರ್ಬೇಕು, ತುಂಬಾ ಕಳೆ ಇರಬೇಕು, ಬಹಳ ಸೌಂದರ್ಯ ಕಾಣ್ತಿರ್ಬೇಕು, ಅಲ್ಲಿ ಪರಿಮಳ ಯುಕ್ತವಾಗಿರ್ಬೇಕು. ಈ ತರಹ ಇದ್ದಾಗ ಮಾತ್ರ ಆ ಮನೆಯಲ್ಲಿ ಜ್ಯೇಷ್ಠಾದೇವಿಗೆ ದಾರ್ಲಿಕ್ಕೆ ಸಾಧ್ಯವೇ ಇರೋದಿಲ್ಲ. ಮೃದು ಪದಾರ್ಥಗಳಾಗಿರಬಹುದು, ಆಮೇಲೆ ಗಂಡ ಇಡುವ ಮುನ್ನ ಎದ್ದಿರಬೇಕು, ದೀಪವನ್ನ ಹಚ್ಚಿರಬೇಕು ಅಂತಲೂ ಕೂಡ ಶಾಸ್ತ್ರ ಸಮ್ಮತವಾಗೋದಕ್ಕೆ ನಾನು ಹೊರಗಡೆ ನೀರು ಹಾಕೋದಾಗಿರ್ಬೋದು, ರಂಗೋಲಿ ಆಗಿರಬಹುದು, ಇವುಗಳನ್ನೆಲ್ಲ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಮಾಡ್ಲಿಕ್ಕೆ ನಮಗೆ ಬಹುಶಃ ಸ್ವಲ್ಪ ಕಷ್ಟ ಆಗ್ತದೆ. ಏನ್ ಮಾಡೋದು ಅಂತಂದ್ರೆ, ಇನ್ನ ನಾವು ಎಚ್ಚೆತ್ಕೊಂಡು ಎಕ್ಸ್ಕ್ಯೂಸ್ ಕೊಡೋದಿಲ್ಲ ಅಂತಂದ್ರೆ ಸಂಕಷ್ಟಹರ ಚೌತಿ ಅದು ಇವತ್ತಿದೆ. ಆ ಸಂಕಷ್ಟಹರ ಚೌತಿಗೆ ನಾವು ಮಾಡ್ಕೊಳ್ತಕ್ಕಂತಹದ್ದು ಏನದು, ಗಣಪತಿಗೆ ಗರಿಕೆಯನ್ನ ತಂದು ಮನೆಯಲ್ಲಿ ಶುಚಿತ್ವ ಮಾಡಿ ಅದ ಹಾರ ಮಾಡಿ ಆ ಸಾಯಂಕಾಲ ಹೋಗಿ ಗಣಪತಿಗೆ ಕೊಡತಕ್ಕಂಥದ್ದು. ಆಮೇಲೆ ಕಡಲೆಯನ್ನು ಮಾಡಿ ಉಸ್ಲಿ ಮಾಡಿ ತಗೊಂಡು ಕೊಡತಕ್ಕಂತಹದ್ದು. ಅಲ್ಲ, ಗಣಪತಿಗೆ ಸಂಬಂಧಪಟ್ಟ ವ್ರತವನ್ನ ಪೂಜೆಯನ್ನು ನಿಯಮಾನುಸಾರವಾಗಿ ಮಾಡುತ್ತಾ ಉಪವಾಸವಿದ್ದು ಅದನ್ನ ಮಾಡತಕ್ಕಂಥದ್ದು. 4 ಸಂಕಷ್ಟ ಉಪವಾಸವಿದ್ದು ಮಾಡ್ತೀನಿ ಅಂತಂದ್ರು ಕೂಡ ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಬರತಕ್ಕಂತ ಚೌತಿನೇ ಸಂಕಷ್ಟರ ಚೌತಿ ಆಗಿರುತ್ತೆ. ಅದಕ್ಕಾಗಿ ಆ ದಿನ ನೀವು 4 ತಿಂಗಳು ಮಾಡಿದ್ರೆ ದಟ್ಟ ದಾರಿದ್ರ್ಯ ಎಷ್ಟು ವರ್ಷಗಳಿಂದ 20 ವರ್ಷಗಳಾಗತ್ತಾ 30 ವರ್ಷಗಳಾಗತ್ತಾ ಬಿಟ್ಟು ಹೋಗುತ್ತೆ. ನಾವೇನಾದ್ರೂ ಮಾಡಿದ್ದೆ ಆದ ಪಕ್ಷದಲ್ಲಿ ಅಂತ ಅದ್ಭುತವಾದ ಫಲವನ್ನ ನೀವು ಸಂಕಷ್ಟ ಮಾಡಿದ್ರೆ ನಮಗೆ ಬಂದು ಒದಗಿರತಕ್ಕಂಥ ಇವೆಲ್ಲವೂ ಕೂಡ ದೂರ ಸರಿತವೆ. ಗಣಪತಿಯ ಕೃಪೆ ಆಯ್ತು ಅಂತಂದ್ರೆ ಇನ್ನು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವ ಹಾಡಿದಾಗೆ. ನಾವೇನಾದ್ರೂ ಈ ತರ ದಾರಿದ್ರ್ಯ ಸಿಕ್ಕಾಕೊಂಡಿದ್ರೆ ಹಣಕಾಸಿಗೆ ಬಹಳ ತೊಂದರೆ ಪಡಬೇಕಾಗತ್ತೆ. ಮನೆಯಲ್ಲಿ ಹೆಣ್ಣು ಮಗು ಏನಾದ್ರೂ ಈ ರೀತಿ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಯಾವುದೇ ತರಹದ ವ್ಯವಹಾರ ವ್ಯಾಪಾರ ಅಭಿವೃದ್ಧಿಗೆ ಕುಂದು ಬರುವ ಸಾಧ್ಯತೆ ಇರುತ್ತೆ. ಎಚ್ಚೆತ್ಕೋಬೇಕಾಗತ್ತೆ. ಖಂಡಿತ ಗುರುಗಳೇ, ಮನೆಯಲ್ಲಿರುವಂತಹ ಈ ದಾರಿದ್ರ್ಯಗಳು ದೂರ ಆಗಬೇಕು ಅಂತಂದ್ರೆ ಹೆಣ್ಣು ಮಕ್ಕಳುಗಳು ವಿಶೇಷವಾಗಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ತಿಳಿಸ್ಕೊಟ್ರಿ. ಇನ್ನು ಈ ದಿನನ ಕೂಡ ಬಳಸ್ಕೊಳ್ಳೋದ್ರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ಸಂಕಷ್ಟ ಚೌತಿಯನ್ನ ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.